ಹಿರಿಯ ಚಿತ್ರನಟ ಮತ್ತು ನಿರ್ದೇಶಕ ನಿರ್ಮಾಪಕ ಎಸ್ ನಾರಾಯಣ್ ವಿರುದ್ಧ ಇದೀಗ ಗಂಭೀರವಾದಂತಹ ಆರೋಪ ಕೇಳಿಬಂದಿರುವಂತದ್ದು. ಈ ಆರೋಪ ನೋಡಿ ನಿಜವಾಗ್ಲೂ ಎಸ್ ನಾರಾಯಣ್ ಅವರು ಈ ರೀತಿನ ಅನ್ನುವಂತ ಪ್ರಶ್ನೆ ಹುಡ್ಕೊಳ್ತಾ ಇದೆ. ಹೌದು, ಖುದ್ದಾಗಿ ಅವರ ಸೊಸೆ, ಮಾವ, ಅತ್ತೆ ಮತ್ತು ತಮ್ಮ ಗಂಡನ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಇದೀಗ ಎಫ್ಐಆರ್ ದಾಖಲಾಗಿದ್ದು ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಮಾಡಬಹುದಾದ ಸಾಧ್ಯತೆ ಇದೆ. ಹೌದು, ಹಾಗಿದ್ರೆ ಎಸ್ ನಾರಾಯಣ್ ವಿರುದ್ಧ ದೂರು ಕೊಡೋದಕ್ಕೆ ಸಾಧ್ಯವಾಗಿದ್ದು ಯಾವ ವಿಚಾರ, ಯಾವ ಕಾರಣಕ್ಕೆ ದೂರು ಕೊಟ್ಟಿದ್ದಾರೆ, ಅಂಥದ್ದು ಏನಾಯ್ತು, ಕುಟುಂಬದ ವಿಚಾರ ಇದೀಗ ಹೊರಗೆ ಪ್ರಸಾರ ಆಗಿದ್ದು ಹೇಗೆ, ಪ್ರಚಾರ ಆಗಿದ್ದು ಹೇಗೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕೆಲವೊಮ್ಮೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಂತ ಕರೆಸಿಕೊಂಡವರು, ದೊಡ್ಡ ವ್ಯಕ್ತಿಗಳಂತೆ ಕಾಣಿಸ್ಕೊಂಡವರು ಮಾಡುವಂತ ಸಣ್ಣ ಬುದ್ಧಿ, ಸಣ್ಣ ಕೆಲಸ ಜಗ ಜಾಹೀರಾದಾಗ ನಿಜವಾಗ್ಲೂ ಇಂಥ ಮನುಷ್ಯರು ಭೂಮಿ ಮೇಲೆ ಇರ್ತಾರ, ಇಂಥವರಿಗೆ ನಾವು ಗೌರವ ಕೊಡ್ತಾ ಇದ್ವಾ, ಈ ವ್ಯಕ್ತಿ ಈ ಥರನ ಅಂತ ಅನ್ಸ್ಬಿಡುತ್ತೆ. ಎಸ್ ನಾರಾಯಣ್ ವಿಚಾರದಲ್ಲಿ ಆಗಿರೋದು ಕೂಡ ಅದೇನೆ. ಹೇಳಿ ಕೇಳಿ ಈ ಮನುಷ್ಯನಿಗೆ 3 ಜನ ಮಕ್ಕಳು, 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ತನಗೂ ಕೂಡ ಹೆಣ್ಣು ಮಗು ಇದ್ರೂ ಮನೆಗೆ ಬಂದಂತ ಸೊಸೆಗೆ ಇನ್ನಿಲ್ಲದಂತ ಚಿತ್ರಹಿಂಸೆಯನ್ನ ನೀಡಲಾಗ್ತಿದೆ ಅನ್ನುವಂತ ಗಂಭೀರವಾದಂತ ಆರೋಪವನ್ನ ಅವರ ಸೊಸೆ ಪವಿತ್ರ ಮಾಡಿರುವಂತದ್ದು. ಹೌದು, 2020ರಲ್ಲಿ ಎಸ್ ನಾರಾಯಣ್ ಅವರ ಮೊದಲ ಪುತ್ರ ಪವನ್ ಅವರನ್ನ ಮದುವೆ ಆಗ್ತಾರೆ ಪವಿತ್ರ. ಇದು ಪಕ್ಕಾ ಅರೇಂಜ್ ಮ್ಯಾರೇಜ್, ನೋಡಿಯೇ ಮದುವೆ ಮಾಡಿದ್ದು. ಮನೆ ಕಡೆ ಪವಿತ್ರ ಅವರು ಚೆನ್ನಾಗೇ ಇದ್ದಂತ ಕಾರಣಕ್ಕಾಗಿಯೇ ಮಗನನ್ನ ಮದುವೆ ಮಾಡ್ಕೊ ಅಂತ ಹೇಳಿ ಮದುವೆ ಮಾಡಿಸಿದ್ರು. ಅದ್ದೂರಿಯಾಗಿ ಈ ಒಂದು ಮದುವೆ ಕಾರ್ಯಕ್ರಮ ನಡೆದಿತ್ತು. 2020ರಿಂದ ಇಲ್ಲಿವರೆಗೂ ಸುಖ ಸಂಸಾರವನ್ನ ನಡೆಸ್ಕೊಂಡು ಬರಲಾಗ್ತಾ ಇತ್ತು. ಯಾಕಂದ್ರೆ ಮದುವೆ ಆದ ಒಂದೇ ವರ್ಷಕ್ಕೆ ಪವಿತ್ರ ಮತ್ತು ಪವನ್ ಮನೆಯಿಂದ ಹೊರಗಡೆ ಬರ್ತಾರೆ. ಎಸ್ ನಾರಾಯಣ್ ಅವರ ಜೊತೆಗೆ ಇರಲಿಲ್ಲ. ಇವರು ಬೇರೆ ಹೊರಗಡೆ ಬಂದು ಜೀವನ ಮಾಡ್ತಾ ಇದ್ರು. ಇವರಿಗೆ ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಇದೆ. ಆದರೆ ಇದ್ದಕ್ಕಿದ್ದ ಹಾಗೆ ಎಸ್ ನಾರಾಯಣ್ ಅವರು ವಾಪಸ್ ಮನೆಗೆ ಬಾ ಅಂತ ತಮ್ಮ ಮಗನಿಗೆ ಪಟ್ಟು ಹಿಡಿದು ಕೂತಿದ್ದಾರೆ. ನೀನು ಮನೆಗೆ ಬರಲೇಬೇಕು ಅಂತ ಹೇಳಿ ಮಗನನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಅದಾದಮೇಲೆ ನಾವು ತುಂಬ ಲಾಸ್ನಲ್ಲಿದ್ದೀವಿ, ಯಾವುದೇ ಸಿನಿಮಾ ಮಾಡೋದಕ್ಕೂ ಸಾಧ್ಯವಾಗ್ತಾ ಇಲ್ಲ, ಅದಕ್ಕೆ ಕಲಾ ಸಾಮ್ರಾಟ್ ಅನ್ನುವಂಥ ಒಂದು ಟೀಮನ್ನು ಕಟ್ಟಬೇಕಾಗಿದೆ, ಪ್ರೊಡಕ್ಷನ್ ಹೌಸನ್ನು ಕಟ್ಟಬೇಕಾಗಿದೆ, ಅದಕ್ಕೆ ದುಡ್ಡು ಬೇಕಾಗತ್ತೆ, ನಮ್ಮ ಹತ್ರ ದುಡ್ಡಿಲ್ಲ, ನಿನ್ನ ಹೆಂಡತಿ ಹತ್ರ ದುಡ್ಡಿಸ್ಕೊಡು ಅಂತ ಹೇಳಿದ್ದಾರಂತೆ. ತಂದೆಗೆ ಆ ಮಾತನ್ನ ಕೇಳಿ ಮಗ ಕೂಡ ಮನೆಗೆ ಹೋಗಿ ಹೆಂಡತಿಗೆ ದುಡ್ಡು ಕೇಳಿದ್ದಾರೆ. ಆ ಸಂದರ್ಭದಲ್ಲಿ 10 ಲಕ್ಷ ಹಣದ ಸಹಾಯವನ್ನ ಪವಿತ್ರ ಅವರು ಮಾಡಿದ್ದಾರಂತೆ. ಆದ್ರೆ ಆ ಟೀಮ್ ನೆಲಕಚ್ಚಿ ಹೋಗಿದೆ, ಸೋತು ಸುಣುವಾಗಿ ಹೋಗಿದ್ದಾರೆ, ಪಾಪರಾಗಿದ್ದಾರೆ. ಅದಾದ್ಮೇಲೆ ಪ್ರತಿನಿತ್ಯವೂ ವರದಕ್ಷಿಣೆ ತಗೋಬಾ ಅಂತ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಲಾಗಿದೆಯಂತೆ. ಇನ್ನು ಪಂಕಜ್ ಅವರ ಹೆಂಡತಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ತನ್ನ ಓರ್ಗೆತಿ ಅಂದ್ರೆ ತಮ್ಮ ಮೈದನನ ಹೆಂಡತಿ ಈ ತರ ಆರೋಪಗಳನ್ನ ಮಾಡಿರೋದು ಕೇಳಿ ನನಗೂ ಬೇಸರ ಆಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಪವನ್ ಅವರ ಹೆಂಡತಿ, ಆ ಮನೆಯಲ್ಲಿ ಇರುವ ಪ್ರತಿಯೊಬ್ಬರು ಕೂಡ ನನಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ನಮ್ಮ ಮಾವ ಮತ್ತು ಅತ್ತೆ ನನಗೆ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಪ್ರತಿನಿತ್ಯವೂ ಕೂಡ ಹಿಂಸೆ ಕೊಟ್ಟಿದ್ದಾರೆ, ಪ್ರತಿನಿತ್ಯವೂ ನಾನು ಕಣ್ಣೀರು ಹಾಕೊಂಡೆ ಕೈ ತೊಳೆದಿದ್ದೀನಿ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ವರದಕ್ಷಿಣೆ ಅಂತ ಕೂಡ ಹಣವನ್ನ ಪಡ್ಕೊಂಡಿದ್ರಂತೆ. ಇದೀಗ ಮತ್ತೆ ಮನೆಗೆ ಹೋಗಿ ವರದಕ್ಷಿಣೆ ತಗೋಬಾ ಅಂತ ಹಿಂಸೆ ಕೊಟ್ಟಿದ್ದಾರಂತೆ. ಅದಲ್ಲದೆ ಪವನ್ ಅವರು ಓದ್ಕೊಂಡಿಲ್ಲ, ಅವ್ರಿಗೆ ವಿದ್ಯಾಭ್ಯಾಸ ಅನ್ನೋದೇ ಇಲ್ಲ, ಸಿನಿಮಾ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಸುಳ್ಳು ಹೇಳಿ ಮದುವೆ ಆಗಿದ್ರು. ಆದ್ರೆ ಅವ್ರು ಏನು ಓದಿಲ್ಲ, ಹಾಗಾಗಿ ಮನೇಲೆ ಕೂತಿದ್ದಾರೆ. ಇದರಿಂದ ನಾನೇ ಕೆಲ್ಸಕ್ಕೆ ಹೋಗಿ ಮನೆಯನ್ನ ಸಾಗಿಸ್ತಾ ಇದ್ದೇನೆ, ಪವನನ್ನ ಕೂಡ ನಾನೇ ನೋಡ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪವನನ್ನ ಹೀರೋ ಮಾಡ್ತೀನಿ ಅಂತ ನಮ್ಮ ಮಾವ ಹೇಳಿದ್ರು, ಅದಕ್ಕೂ ಕೂಡ ನಾನೇ ಹಣ ಕೊಟ್ಟಿದ್ದೀನಿ. ಈಗ ಎಲ್ಲ ಲಾಸ್ ಆದ್ಮೇಲೆ ಪ್ರತಿನಿತ್ಯವೂ ನಿಮ್ಮ ಮನೆಗೆ ಹೋಗಿ ಮನೆಯಿಂದ ಹಣ ತಗೋಬಾ ಅಂತಿದ್ದಾರೆ. ಮನೆಯಲ್ಲಿ ಹಣ ಇಲ್ಲ, ಮದುವೆಯಲ್ಲಿ 1 ಲಕ್ಷ ರೂಪಾಯಿ ಮೌಲ್ಯದ ಉಂಗುರ ಹಾಗೂ ಮದುವೆ ಖರ್ಚನ್ನ ನೋಡ್ಕೊಂಡಿದ್ದು ನಾವೇನೆ. ವರದಕ್ಷಿಣೆ ಕೊಟ್ಟರು, ಹಲ್ಲೆ ನಡೆಸಿ ಹೆಚ್ಚಿನ ಹಣವನ್ನ ತರಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಹೀಗಾಗಿ ಜಗಳ ಆಗ್ತಾನೆ ಇತ್ತು. ನನಗೂ ಕೂಡ ಇದನ್ನೆಲ್ಲ ನೋಡಿ ಸಾಕಾಗಿ ಹೋಗಿತ್ತು. ನಮ್ಮ ಮಾವನ ಬಳಿ ನಾನು ಎಷ್ಟೇ ಕೇಳಿಕೊಂಡ್ರು ಅವರು ನನಗೆ ಹೊಡಿತಾ ಇದ್ರು, ಹಲ್ಲೆ ಮಾಡ್ತಾ ಇದ್ರು. ಪ್ರತಿ ರಾತ್ರಿಯೂ ಕೂಡ ನಾನು ಪೆಟ್ಟು ತಿಂದು ಮಲಗಬೇಕಾದಂಥ ಪರಿಸ್ಥಿತಿ ಇತ್ತು. ಇನ್ನು ನನ್ನ ಗಂಡ ಕೂಡ ಅವರ ಅಪ್ಪ ಅಮ್ಮ ಅಂದ್ರೆ ಅತ್ತೆ ಮಾವನ ಮಾತು ಕೇಳಿಕೊಂಡು ಅತ್ತೆ ಮಾವ ಏನ್ ಹೇಳ್ತಾರೋ ಹಾಗೆ ಮಾಡಿದ್ದಾರೆ. ಇಲ್ಲಿ ನನಗೆ ಎಸ್ ನಾರಾಯಣ್, ಅವರ ಹೆಂಡತಿ, ಅವರ ಪುತ್ರಿ, ಅವರ ಪುತ್ರ ಎಲ್ಲರೂ ಕೂಡ ಹಲ್ಲೆ ಮಾಡಿದ್ದಾರೆ. ಹೀಗಿರಬೇಕಾದ್ರೆ ನನಗೆ ಜೀವ ಬೆದರಿಕೆ ಅನ್ನೋದು ಇದೆ. ನನಗೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ನನಗೆ ನನ್ನ ಗಂಡ ಬೇಕು. ನನ್ನ ಗಂಡ ತುಂಬ ಒಳ್ಳೆಯವನು. ಆದರೆ ತಂದೆ ತಾಯಿಯ ಮಾತು ಕೇಳಿ ಹಾಳಾಗ್ತಾ ಇದ್ದಾನೆ. ನಮಗೊಂದು ಮಗು ಇದೆ. ಮದುವೆ ಆದ 1 ವರ್ಷ ಎಲ್ಲವೂ ಕೂಡ ಚೆನ್ನಾಗಿತ್ತು. ಆಗ ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಿಲ್ಲ. ನಮ್ಮ ಪಾಡಿಗೆ ನಾವು ಹೊರಗಡೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಯಾವಾಗ ಎಸ್ ನಾರಾಯಣ್ ಅವರು ಲಾಸ್ ಆದ್ರು, ಅವರಿಗೆ ಎಲ್ಲಿಯೂ ಕೂಡ ಇನ್ಕಮ್ ಬರ್ದಂಗಾಯಿತು, ಆಗಿನಿಂದ ನನ್ನ ಗಂಡನ ಬ್ರೈನ್ ವಾಶ್ ಮಾಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಅಪ್ಪ ಅಮ್ಮನ ಮನೆಯಿಂದ ಹಣ ತಗೋಬಾ ಅಂತ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದ್ರು.
ಕಾರ್ ತಗೊಳ್ಳೋಕೆ, ಬೈಕ್ ತಗೊಳ್ಳೋಕೆ, ಮನೆ ತಗೊಳ್ಳೋಕೆ ಪ್ರತಿ ಒಂದಕ್ಕೂ ಕೂಡ ನಾನು ದುಡ್ಡು ಕೊಟ್ಟಿದ್ದೇನೆ. ನಾನು ದುಡಿದು ಇಡೀ ಮನೆಯನ್ನು ಸಾಕ್ತಾ ಇದ್ದೇನೆ. ಇನ್ನು ನನ್ನ ಕೈಯಲ್ಲಿ ಆಗೋದಿಲ್ಲ, ಶಕ್ತಿ ಮೀರಿ ಹೋಗಿದೆ. ನನಗೂ ಕೂಡ ಮಗಳಿದ್ದಾಳೆ, ಅವಳ ಭವಿಷ್ಯವನ್ನು ನೋಡ್ಕೊಳ್ಬೇಕಾಗತ್ತೆ. ಹೀಗೆ ಆದರೆ ನಾನು ಬದುಕೋದೇ ಕಷ್ಟ ಆಗುತ್ತೆ. ದಯವಿಟ್ಟು ನನ್ನನ್ನು ಉಳಿಸಿ, ಇವ್ರುಗಳ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಳಿ ಅಂತ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ A1 ಪವನ್ ಅಂದರೆ ಪವಿತ್ರ ಅವರ ಗಂಡ ಎಸ್ ನಾರಾಯಣ್ ಅವರ ಮಗ, ಇನ್ನು A2 ಎಸ್ ನಾರಾಯಣ್, A3 ಎಸ್ ನಾರಾಯಣ್ ಅವರ ಪತ್ನಿ ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಮೂವರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ. ಮೂವರನ್ನ ತನಿಖೆಗೆ ಬರಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ಅಕಸ್ಮಾತ್ ಈಗ ತನಿಖೆಗೆ ಹಾಜರಾಗಲಿಲ್ಲ ಅಂತಂದ್ರೆ ಅಥವಾ ಇವರು ಹೊಡೆದಿರೋದು ಬಡ್ದಿರೋದು ಎಲ್ಲವೂ ಸಾಬೀತಾಯಿತು ಅಂತಂದ್ರೆ ವರದಕ್ಷಿಣೆಯ ಕಿರುಕುಳದ ಅಡಿಯಲ್ಲಿ ಹಲವು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ನಿಜವಾಗ್ಲೂ ಕೂಡ ಇದೊಂದು ಹೀನಾಯ ಕೃತ್ಯ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಮಾಡಿದವರು, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟವರು, ಹಿಟ್ ಸಿನಿಮಾಗಳನ್ನು ಕೊಟ್ಟವರು, ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಸಮಾಜಕ್ಕೆ ಒಂದೊಳ್ಳೆ ಸಂದೇಶವನ್ನು ಕೊಡ್ತಾ ಇದ್ದವರು ಎಸ್ ನಾರಾಯಣ್ ಅವರು. ಅಷ್ಟೇ ಅಲ್ಲ, ರಾಜಕೀಯದಲ್ಲೂ ಇದ್ದು ರಾಜಕಾರಣಿಯಾಗಿಯೂ ಕೂಡ ಒಂದೊಳ್ಳೆ ಪ್ರಬುದ್ಧತೆ ಇದ್ದಂಥ ನಾಯಕ ಅಥವಾ ನಟ ಅಥವಾ ನಿರ್ಮಾಪಕ, ನಿರ್ದೇಶಕ ಅಂತ ಕರೆಸ್ಕೊಳ್ತಾ ಇದ್ರು. ಆದರೆ ಹಣದ ಹಾಸ್ಯಗೆ ಬಿದ್ದು, ಹಣದ ಹುಚ್ಚಿಗೆ ಬಿದ್ದು ಸೊಸೆಗೆ ಈ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ನಿಜವಾಗ್ಲೂ ಘನಘೋರ ತಪ್ಪು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಾಗತ್ತೆ. ಪವಿತ್ರ ಹೇಳ್ತಾ ಇರೋದೆಲ್ಲ ಸತ್ಯನಾ ಅಥವಾ ಸುಳ್ಳು ಆರೋಪಗಳ, ಅದಾದ ನಂತರ ಶಿಕ್ಷೆಗಳು ಪ್ರಕಟವಾಗಲಿದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.